ಯಾವ್ದೋ ಒಂದ್ ರೂಪದಲ್ಲಿ ಒಂದು ಹುಡುಗಿನ ಕಳಿಸಿದ್ರಲ್ಲ, ಬರೋಣ ಅಂತಂದ್ರೆ ಬೇಡ ಅಲ್ಲೇ ಇರ್ಲಿ ಅಂತ ಅನ್ಬಿಟ್ಟೆ ನಾವು ಬಿಟ್ಬಿಟ್ಟು ಬಂದಿದ್ದು. ಸಂಬಂಧಿಕರು ಬಂದ್ಬಿಟ್ಟು ನಮ್ಗೆ ಈ ಬಟ್ಟೆಗಳು ಕೊಡ್ತಾರೆ. ಇಷ್ಟೇ ಮುಂದೆ ಬಂದಿದ್ದು ನಾನು 2 ಕಾಗೆ ಬಂತು. ನನ್ನ ಹಸ್ಬೆಂಡ್ ಫಸ್ಟಿಗೆ ಹೇಳ್ತೀನಿ, ನನ್ನ ವೈಯಕ್ತಿಕವಾಗಿ ನಾನು ನಮ್ಮಪ್ಪ ಮೈಂಡಲ್ಲಿ ಒಂದ್ ರೌಂಡ್ ಕಣ್ಮುಂದೆ ಒಂದ್ ರೌಂಡ್ ಕಾಣಿಸ್ಬಿಡುತ್ತೆ. ಅದು ನಮ್ಗೆ ಇಷ್ಟೇನಾ ಲೈಫು, ಇಷ್ಟೇನಾ ಅಮ್ಮಮ್ಮ ವಾಪಸ್ ಬರ್ತಾರೆ ಅಂತ ಈ ರೀತಿ ಹೇಳಿ ಅವಳನ್ನ ಸಮಾಧಾನ ಮಾಡಿರೋ. ಎಲ್ರಿಗೂ ನಮಸ್ಕಾರ. ಏನ್ ಹೇಳೋದು ನಿಮ್ಮ ಈ ಒಂದು ಪ್ರೀತಿ ಕಾಳಜಿಗೆ, ನನ್ನ ಹಿಂದಿನ ವಿಡಿಯೋಗೆ ಎಷ್ಟು ಕಾಳಜಿ ತೋರಿಸಿದೀರಾ ನನ್ನ ಬಗ್ಗೆ, ನಮ್ಮಪ್ಪ, ನನ್ನ ಫ್ಯಾಮಿಲಿ ಬಗ್ಗೆ ಅಂತಂದ್ರೆ ನನ್ಗೆ ಎಷ್ಟು ಥ್ಯಾಂಕ್ಸ್, ಧನ್ಯವಾದ ಹೇಳಿದ್ರು ಅದು ತುಂಬಾ ಚಿಕ್ಕದು. ನಿಮ್ಮ ಒಂದು ಪ್ರೇಷಿಯಸ್ ಟೈಮ್ನ, ಅಮೂಲ್ಯವಾದ ಸಮಯನ ನನಗೆ ಕೊಟ್ಟು ಆ ಒಂದು ವರ್ಡೇ ಆಗಿರ್ಬೋದು, ಒಂದು 5 ಸಾಲೆ ಆಗಿರ್ಬೋದು, ಅಷ್ಟು ಕಮೆಂಟ್ಸ್ ಮಾಡಿದೀರಾ, ಒಂದು ಸ್ಫೂರ್ತಿ ತುಂಬಿದೀರಾ ನನಗೆ. ಇಲ್ಲ, ನಿನ್ನ ಅಪ್ಪನ ನೋಡ್ಕೊಬೇಕು, ನಿನ್ನ ಮಕ್ಕಳನ್ನ ನೋಡ್ಕೊಬೇಕು, ಆಮೇಲೆ ನಿನಗಿವಾಗ 2 ಮಕ್ಕಳು, 3 ಜನ ಮಕ್ಕಳು, ಅಪ್ಪನು ಸೇರಿಸಿ, ಸೊ ನೀನು ಊಟ ಮಾಡು, ಚೆನ್ನಾಗಿರು ಅಂತೆಲ್ಲ ಕಮೆಂಟ್ಸ್ಗಳು ಪರ್ಸ್ನಲ್ ಆಗಿ ಮೆಸೇಜಸ್ ಬರ್ತಾನೆ ಇದಾವೆ. ನನಗೆ ಯಾವುದಕ್ಕೂ ನಾನು ರಿಪ್ಲೈ ಮಾಡ್ತಾ ಇಲ್ಲ, ಯಾರು ಫೋನ್ ಕಾಲ್ಸು ಅಟೆಂಡ್ ಮಾಡ್ತಾ ಇಲ್ಲ ನಾನು. ಯಾಕಂದ್ರೆ ನಂಗೆ ಶಕ್ತಿ ಇಲ್ಲ, ನಾನು ಪ್ರತಿಯೊಬ್ಬರಿಗೂ ನಾನು ಮಾತಾಡಿ ನಾನು ಎಕ್ಸ್ಪ್ಲೇನ್ ಮಾಡೋಷ್ಟು ನನಗೆ ಶಕ್ತಿ ಇಲ್ಲ. ಸೊ ನಾನು ಅದಕ್ಕೇ ನಾನು ವಿಡಿಯೋ ಮಾಡಿ ಹಾಕಿರೋವಂಥದ್ದು. ಆ್ಯಂಡ್ ಈ ವಿಡಿಯೋ ಮಾಡಿರೋದು ಸುಮಾರು ಜನ ನನಗೆ ಎಲ್ಲಿ ಮಾಡಿದ್ರಿ, ಹೆಂಗೆ ಮಾಡಿದ್ರಿ ಕಾರ್ಯನ, ಫೋಟೋಸ್ ವಿಡಿಯೋಸ್ ಎಲ್ಲ ಶೇರ್ ಮಾಡಿ ಅಂತೆಲ್ಲ ನನಗೆ ಕೇಳಿದ್ದೀರಾ. ಸೊ ಅಮ್ಮಂದು ನಮ್ಮ ಅಪ್ಪದು ಜಮೀನಿದೆ, ಊರಲ್ಲಿ ಜಮೀನಿದೆ ನಮ್ಮ ಅಪ್ಪಂದು. ಆ್ಯಕ್ಚುಲಿ ಇವತ್ತು ಹೇಳ್ತೀನಿ, ನನ್ನ ಹಸ್ಬೆಂಡ್ ಆಗಿರ್ಬೋದು, ನಮ್ಮ ಅಮ್ಮದಾಗಿರ್ಬೋದು ಊರಲ್ಲೇ ಮಾಡ್ಬೋದಾಗಿತ್ತು ನಾವು. ಬಟ್ ಏನಕ್ಕೆ ಮಾಡಿಲ್ಲ ಅಂತಂದರೆ, ನನ್ನ ಹಸ್ಬೆಂಡ್ ಫಸ್ಟಿಗೆ ಹೇಳ್ತೀನಿ, ನನ್ನ ವೈಯಕ್ತಿಕವಾಗಿ ನಾನು ನಮ್ಮ ಅಪ್ಪನ ಜಮೀನಲ್ಲೇ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದು. ಏನಕ್ಕೆ ಮಾಡಿಲ್ಲ, ಅಮ್ಮಂದು ಏನಕ್ಕೆ ಮಾಡಿಲ್ಲ ಅಲ್ಲಿ ಅಂತಂದರೆ, ನನ್ನ ಹಸ್ಬೆಂಡು ಯಾರು ಬಿಟ್ಟಿದ್ರು, ಯಾರು ಬಿಟ್ಟಿಲ್ಲ ಅಂದರು, ಯಾರಿಗಿಷ್ಟ ಇದ್ರು, ಯಾರಿಗಿಷ್ಟ ಇಲ್ಲ ಅಂದಿದ್ರು, ನಾನು ಅಲ್ಲೇ ಮಾಡ್ತಿದ್ದೆ. ಇದನ್ನು ಕ್ಲಾರಿಫೈ ಮಾಡಿದೆ ನಾನು. ಬಟ್ ಏನಕ್ಕೆ ಮಾಡಿಲ್ಲ ಅಂತಂದರೆ, ಮುಂದೊಂದು ದಿವಸ ಅದೇನಾದರೂ ಅಕ್ವೈರ್ ಆ ಥರ ಏನಾದ್ರು ಆದರೆ ಇವಾಗ ನಾವು ಹಾಕಿನ್ನೂ ಪ್ರಯೋಜನಕ್ಕೆ ಬರಲ್ಲ. ಸೊ ಹಾಗಾಗಿ ಸುಮ್ಮನೆ ಬೇಡ ಅಂತ ಅಂದ್ಬಿಟ್ಟು ಮಾಡಲಿಲ್ಲ ಅಷ್ಟೇ. ಅದು ಒಂದೇ ಕಾರಣಕ್ಕೇನೆ, ಇನ್ನೇನಕ್ಕೂ ಅಲ್ಲ. ನಮ್ಮದೇ ಜಾಗ ಇಟ್ಕೊಂಡು ನಾವು ಮಾಡಿಲ್ಲ ಅಂತ ಸುಮಾರು ಒಂದು 4-5 ಜನ ಕೇಳಿದ್ರು. ಸೊ ಹಾಗಾಗಿ ಈ ವಿಡಿಯೋ ಮೂಲಕ ನಾನು ಉತ್ತರ ಕೊಟ್ಟಿದ್ದೀನಿ. ಅದೊಂದು ಸಮಸ್ಯೆಗೋಸ್ಕರ ಮಾಡಿಲ್ಲ. ಆಮೇಲೆ ಅಮ್ಮಂದು ಎಲ್ಲಿ ಮಾಡಿದ್ವಿ ಅಂತಂದರೆ, ಇಲ್ಲಿ ನಮ್ಮ ಅಪ್ಪನ ಮನೆ ಅಂತಂದರೆ ಒಂದು 2-3 ರೋಡ್ ಬಿಟ್ಟು ಇಲ್ಲೇ ಸ್ಮಶಾನ ಇದೆ, ಅಲ್ಲೇ ಮಾಡಿರೋವಂಥದ್ದು. ಮಣ್ಣು ಮಾಡಿದ್ವಿ ನಾವು. ಆ ಮಣ್ಣು ಮಾಡೋ ಟೈಮಲ್ಲಿ ಸುಮಾರು ಮನೆಗಳಲ್ಲಿ ತುಂಬ ಹತ್ತಿರವಾಗಿರೋರ್ಗೆ ಈ ರೀತಿ ಆಗಿರುತ್ತೆ. ನೀವು ತುಂಬ ಹತ್ತಿರದಲ್ಲಿ ನಿಂತ್ಕೊಂಡು ನೋಡಿ ಆ ದೃಶ್ಯನ, ಹೆಂಗನ್ಸುತ್ತೆ ಗೊತ್ತಾ ಮನಸ್ಸಿಗೆ. ಬೇರೆಯವ್ರದೆಲ್ಲ ಬಿಟ್ಬಿಡಿ, ಬೇರೆ ಎಲ್ಲಾರ್ದು ಬಿಟ್ಬಿಡಿ, ನಾವೊಬ್ಬ ಮನುಷ್ಯ ಆಗಿ ಆ ಒಂದು ಸನ್ನಿವೇಶನ ನೋಡುವಾಗ ಏನನ್ಸುತ್ತೆ ಅಂತಂದರೆ, ಒಂದ್ಸಲಿ ಇವತ್ತು ನಾನು 30 ವರ್ಷ ಅಂತಂದರೆ ಒಂದ್ಸಲಿ ಕಂಪ್ಲೀಟು ನಾವೇನು ಮಾಡಿರ್ತೀವಿ ಲೈಫ್ ಫುಲ್ಲು ಒಂದು ರೌಂಡ್ ತಿರುಗಿಬಿಡುತ್ತೆ ನಮಗೆ ಮೈಂಡಲ್ಲಿ. ಒಂದು ರೌಂಡ್ ಕಣ್ಮುಂದೆ ಒಂದು ರೌಂಡ್ ಕಾಣಿಸ್ಬಿಡುತ್ತೆ. ಅದು ನಮ್ಗೆ ಇಷ್ಟೇನಾ ಲೈಫು, ಇಷ್ಟೇನಾ ಲೈಫು ಅನಿಸ್ಬಿಡುತ್ತೆ ನಿಜವಾಗ್ಲೂ. ಅಮ್ಮ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ರು ಅಂತಂದರೆ, ಮುಂದೆ ಒಂದು ದಿವಸ ನಾವು ಅದೇ ಫೇಸಿಗೆ ಹೋಗ್ತೀವಿ, ಏನೂ ಇಲ್ಲ ಅನ್ನಿಸ್ಬಿಡ್ತು ನಂಗೆ, ನಿಜಕ್ಕೇನೂ ಇಲ್ಲ ಅಂತ ಅನ್ನಿಸ್ಬಿಡ್ತು ನಂಗೆ ಆ ಒಂದು ಮೂಮೆಂಟಲ್ಲಿ. ಆ ಒಂದು ದೃಶ್ಯ ನೋಡುವಾಗ ನಿಜವಾಗ್ಲೂ ನನ್ನ ಮಗಳೂ ಎಲ್ಲನೂ ನೋಡಿದ್ಲು. ಕೇಳ್ತಾಳೆ ನನ್ನ ಮಗಳು, ಅಮ್ಮಮ್ಮ ಏನಕ್ಕೆ ಮಣ್ಣಲ್ಲಿ ಮಲ್ಕೊಂಡ್ರು. ನಾವೇನಂತ ಹೇಳಿದೀವಿ ಗೊತ್ತಾ ನನ್ನ ಮಗಳಿಗೆ, ಅಮ್ಮಮ್ಮ ರಾಘವೇಂದ್ರ ಸ್ವಾಮಿ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ, ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಮಾಡ್ತಾರೆ, ನೀನು ಒಂದು ಲಾಯರ್, ಡಾಕ್ಟರ್ ಈ ಥರ ಏನಾದರೂ ಆಗು, ಅಮ್ಮಮ್ಮ ವಾಪಸ್ ಬರ್ತಾರೆ ಅಂತ ಈ ರೀತಿ ಹೇಳಿ ಅವಳನ್ನ ಸಮಾಧಾನ ಮಾಡಿರೋವಂಥದ್ದು. ಹೇಳಿದ್ನಲ್ಲ, ನಾವು ಯಾರೋ 3ನೇ ವ್ಯಕ್ತಿನ ಆ ರೀತಿ ನೋಡೋದಕ್ಕೂ ನಮ್ಮ ಮನೆಯಲ್ಲೇನೆ, ಇವಾಗ ನಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರು ಆ ಥರ ನೋಡ್ತೀವಿ ನೋಡಿ, ಅವಾಗ ಜೀವನ ರಪ್ ಅಂತ ಪಾಸಾಗುತ್ತೆ. ಇಷ್ಟೇ ಜೀವನ ಅಂತ ಅನಿಸುತ್ತೆ. ಯಾವ ಅಹಮ್ಮು, ಯಾವ ದುರಹಂಕಾರ, ಆಮೇಲೆ ನಾವು ಮಾಡಿರೋ ತಪ್ಪುಗಳು ಸರಿಗಳು ಎಲ್ಲ ಫ್ಲ್ಯಾಶ್ ಆಗಿಬಿಡುತ್ತೆ. ಬೇಕಾದ್ರೆ ನಿಮಗೂ ಕೂಡ ಈ ಅನುಭವ ಆಗಿರುತ್ತೆ ನಿಜಕ್ಕೂ. ಕಾರ್ಯ ಎಲ್ಲ ಅವತ್ತಾಯಿತು, ಸಂಜೆ ಆಯ್ತು. ಅವತ್ತು ಇಲ್ಲೇ ಮಾಡಿದ್ವಿ. ನಮ್ಮ ಅಪ್ಪಂಗೆ ಹತ್ರನೇ ಇತ್ತಲ್ವಾ, ಸೊ ಇಲ್ಲೇ ಖುಷಿ ಇದೆ, ಅಮ್ಮನ ಅವಾಗವಾಗ ಹೋಗಿ ನೋಡ್ಕೊಂಬರ್ಬೋದು ಅಂತ
ಆಮೇಲೆ ಆ ಗುಂಡಿ ಒಳಗಡೆ ನಮ್ಮ ಅಮ್ಮನೇ ಸಾಕಿದ್ರು ಕೋಳಿ ಬಿಡಬೇಕು ಅಂತ ಹೇಳಿದ್ರು ಗುಂಡಿ ಒಳಗಡೆ. ಸೊ ಬಿಡೋ ಟೈಮಲ್ಲಿ ಬಿಟ್ಟಿದೀವಿ ಅಂತ ನಾವ್ ಅನ್ಕೊಂಡ್ವಿ, ಕೋಳಿ ಒಳಗಡೆ ಸೇರ್ಕೊಂತು, ಬದುಕಿರೋ ಕೋಳಿನೇ ಸೇರ್ಕೊಂತು ಅಂತ ನಾವ್ ಅನ್ಕೊಂಡ್ವಿ. ಬಟ್ ಏನಾಯ್ತು ಅಂತಂದ್ರೆ ಆ 3ನೇ ದಿವಸಕ್ಕೆ ಹಾಲು ತುಪ್ಪ ಮಾಡಿದ್ವಿ ನಾವು. ಹಾಲು ತುಪ್ಪಕ್ಕೆ ಅಂತ ಹೋದ್ವಿ. ಹೋದ್ರೆ ನೋಡಿದ್ರೆ ಕೋಳಿ ಅಲ್ಲೇ ಇದೆ, ನಮ್ಮ ಅಮ್ಮನ ಹತ್ರನೇ ಇದೆ ಕೋಳಿ. ಮನುಷ್ಯಂಗ್ ಇಲ್ದೇ ಇರೋ ನಿಯತ್ತು ಪ್ರಾಣಿಗಿದೆ ಅಂತ ಏನಕ್ಕೆ ಹೇಳ್ತಾರೆ ಹೇಳಿ? ಇದಕ್ಕೇನೆ ನಮ್ಮಮ್ಮ ಸುಮಾರು 1-1.5 ವರ್ಷದಿಂದ ಸಾಕಿರೋ ಕೋಳಿಗಳದು ಅಲ್ಲೇ ಅಮ್ಮನ ಕಾವಲಿಗೆ ಕಾಯ್ಕೊಂಡಿದೆ. ಇವತ್ತಿಗೂ ಹೋದ್ರೂ ಅದು ಅಲ್ಲೇ ಇರುತ್ತೆ. ನಾವು ಮೋಸ್ಟ್ಲಿ ಬರ್ಬೋದು ಹುಡ್ಕೊಂಡು ಅನ್ಕೊಂಡ್ವಿ, ಬಟ್ ಅದು ಅಲ್ಲೇ ಇದೆ. ಅದು ಅದಾಯ್ತಾ. ಅದಾದ್ಮೇಲೆ ನಾವೆಲ್ಲ ಅನ್ಕೊಂತಾ ಇದ್ವಿ ಕಾಗೆ ಬರುತ್ತಾ ಏನು ಎತ್ತ ಅಂತೆಲ್ಲ ಅನ್ಕೊಂತಾ ಇದ್ವಿ. ನಾನು ಅಲ್ಲೇ ನಿಂತ್ಕೊಂಡಿದ್ದೆ. ಗುಂಡಿ ಇಲ್ಲಿ ಅಂತಂದ್ರೆ 5 ಮೀಟ್ರು, ತುಂಬಾ ದೂರ ಏನು ಹೋಗಿರ್ಲಿಲ್ಲ ನಾನು, ಒಂದಿಷ್ಟೇ ಡಿಸ್ಟೆನ್ಸು. ಆಕ್ಚುಲಿ ಯಾರು ಅಲ್ಲಿ ಇರಬಾರ್ದು, ಹೋಗ್ಬಿಡ್ಬೇಕು ದೂರ ಅಂತ ಹೇಳ್ತಾರೆ. ನಾನು ನಿಂತ್ಕೊಂಡೆ, ಅಮ್ಮನ ಮುಂದೆ ನಿಂತ್ಕೊಂಡು ಅಪ್ಪನ್ ಚೆನ್ನಾಗಿ ನೋಡ್ಕೊಂತೀನಿ, ಯಾರಿಗೂ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಮೋಸ ಆಗಲ್ಲ ನಮ್ಮ ಕಡೆಯಿಂದ, ನೀನ್ ನನಗ್ ಶಕ್ತಿ ಕೊಡ್ಬೇಕಮ್ಮ ಅಷ್ಟೇ ಅಂತ ಇಷ್ಟೇ ನಾನು ಕೇಳ್ಕೊಂಡಿದ್ದೆ ಅಮ್ಮಂಗೆ. ಅಪ್ಪನ್ ಚೆನ್ನಾಗಿ ನೋಡ್ಕೊಂತೀನಿ ನಾನು. ಇಷ್ಟೇ ಮುಂದೆ ಬಂದಿದ್ದು ನಾನು. 2 ಕಾಗೆ ಬಂತು. ನನಗೆ ತುಂಬಾ ನಂಬಿಕೆ 2 ಕಾಗೆ ಬಂದಿದ್ದಕ್ಕೆ. 1 ಕಾಗೆ ನನ್ನ ಹಸ್ಬೆಂಡು, ಇನ್ನೊಂದು ಅಮ್ಮ. ನಂಗೆ ಗೊತ್ತು. ನಾವಲ್ಲಿ ಇಟ್ಟು ಬಂದು 1 ನಿಮಿಷನೂ ಆಗಿರ್ಲಿಲ್ಲ, ಬಂತು, ಕಾಯಿಸ್ಲಿಲ್ಲ, ಬಂತು. ಬಂದಿದ ತಕ್ಷಣ 1 ಕಾಗೆ ಹೋಗಿ ಚಿಕನ್ ಮಾಡೋದು ನಾವು, ಚಿಕನ್ನು ಕರ್ಮೀನ್ ಸಾರು ಮಾಡೋದು ನಾವು. ತಿಂತು, ಬ್ರೆಡ್ ತಿಂತು, ಸ್ವೀಟ್ ತಿಂತು. ನಮ್ಮ ಅಮ್ಮನ ಚಿಕನ್ ತಿನ್ನೋರು. ಇನ್ನ 1 ಕಾಗೆ ತಿನ್ಲಿಲ್ಲ. ಆಕ್ಚುಲಿ ಬಂದ್ರೆ ತಿನ್ಬೇಕು ತಾನೇ, ತಿನ್ಲಿಲ್ಲ. ಅವಾಗ ನಾನು ಫುಲ್ ಕನ್ಫರ್ಮ್ ಆಗೋಯ್ತು. ನನ್ನ ಹಸ್ಬೆಂಡ್ ಜಾಸ್ತಿ ಏನೂ ತಿಂತಾ ಇರಲಿಲ್ಲ. ಅವರು ಸ್ವಲ್ಪ ಸೆಲೆಕ್ಟಿವ್, ಅವರು ಚಿಕನ್ ತಿನ್ನಲ್ಲ, ಅವರು ತುಂಬಾ ಸೆಲೆಕ್ಟಿವ್. ನನ್ಗೆ ಅವಾಗಲೇ ಕನ್ಫರ್ಮ್ ಆಗೋಯ್ತು ಅದು ನನ್ನ ಗಂಡನೇ ಅಂತ. ನನ್ಗೆ ಅವಾಗ ಅನ್ನಿಸ್ತು ಮೋಸ್ಟ್ಲಿ ಅತ್ತೆ ಮತ್ತೆ ಅಳಿಯ ಇಬ್ರು ಮೀಟ್ ಮಾಡ್ಕೊಂಡಿದ್ದಾರೆ, ಇಬ್ರು ಸಿಕ್ಕಿದ್ದಾರೆ, ಸ್ವರ್ಗದಲ್ಲಿ ಸಿಕ್ಕಿದ್ದಾರೆ ಇಬ್ರು ಅಂತ ನಾನು ಅನ್ಕೊಂಡೆ. ಯಾರು ಏನಾದ್ರು ಅನ್ಕೊಬೋದು, ಬಟ್ ನನಗೆ ವೈಯಕ್ತಿಕವಾಗಿ ಹಂಗ ಅನ್ನಿಸ್ತು ನನಗೆ. ಯಾಕೆ ಅಂತಂದ್ರೆ ನಮ್ಮಮ್ಮ ತಿಂದ್ರು, ಅವ್ರು ತಿನ್ಲಿಲ್ಲ. ಇವಾಗ ಬಂದ್ರೆ ಎಲ್ಲ ಕಾಗೆಗಳು ತಿಂತಾರೆ ತಾನೆ, ತಿನ್ಲಿಲ್ಲ. ತಿಂದಿದ್ದಷ್ಟೇ, ತಿಂದ್ಬಿಟ್ಟು ಇಬ್ರು ಹೊರಟೋದ್ರು. ನಂಗೆ ಅಂಡರ್ಸ್ಟುಡ್ ಆಯ್ತು ಅವಾಗ. ಕಾಯಿಸ್ಲಿಲ್ಲ, ಯಾರಿಗೂ ಕಾಯಿಸ್ಲಿಲ್ಲ ನಮ್ಮಮ್ಮಂಗೆ ಒಂದು 58ರಿಂದ 60 ವರ್ಷ ಆಗಿತ್ತು, ಅಪ್ಪಂಗೆ 67 ವರ್ಷ. ಇಬ್ರಿಗೂ ಒಂದು 6-7 ವರ್ಷ ಡಿಫ್ರೆನ್ಸ್. ಅವಾಗೆಲ್ಲ ದಾಖಲೆಗಳು ಕರೆಕ್ಟಾಗಿರಲ್ವಲ್ಲ. ನಮ್ಮಪ್ಪ ಹೇಳ್ತಾರೆ 58ಇಂದ 60 ಇಯರ್ಸ್ ಆಗಿದೆ ಅಮ್ಮಂಗೆ ಅಂತ. ದಾಖಲೆಗಳಿರಲ್ಲ ಅವಾಗೆಲ್ಲ, ಸ್ಕೂಲ್ಸಲ್ಲೆಲ್ಲ TC ಎಲ್ಲ ದಾಖಲೆ ಕರೆಕ್ಟಾಗಿ ಇರಲ್ಲ. ಏನಂತಂದ್ರೆ ಅಮ್ಮಂಗೆ ಸುಸ್ತಾಗಿ ಹೋಗಿತ್ತು, ಸಾಕಾಗಿತ್ತು. ಇವಾಗ ರೆಸ್ಟ್ ತಗೊಂತಾ ಇದ್ದಾರೆ ನಮ್ಮಮ್ಮ ಅಷ್ಟೆ. ನಿಜಕ್ಕೂ ಅಮ್ಮ ಇಲ್ದಿರೋ ಮನೆ ಯಾರ ಮನೇಲಿ ಆಗಿರ್ಬೋದು, ನಮ್ಮ ಮನೇಲಿ ಅಂತಲ್ಲ, ಆ ಒಂದು ಸ್ಟ್ರಾಂಗ್ ಪಿಲ್ಲರ್, ಅಮ್ಮ ಅನ್ನೋ ಸ್ಟ್ರಾಂಗ್ ಪಿಲ್ಲರು, ತುಂಬಾ ಒಳ್ಳೆ ಅಮ್ಮ ಅನ್ನೋ ಸ್ಟ್ರಾಂಗ್ ಪಿಲ್ಲರು ಆ ಮನೇಲಿ ಇಲ್ಲ ಅಂತಂದ್ರೆ ಹೆಂಗಾಗುತ್ತೆ ಹೇಳಿ? ತುಂಬಾ ಜನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ನಂತರನೇ. ನಾನು ಏನಕ್ಕೆ ಅಮ್ಮ ಅಂತ ಫುಲ್ ಹಂಗ್ ಡಿಪೆಂಡ್ ಆಗ್ಬಿಟ್ಟಿದೆ ಇವಾಗ. ಎಲ್ಲ ಪ್ರತಿಯೊಂದು ಕೆಲ್ಸನೂ ನನ್ನ ಮಕ್ಳದ್ ನಾನೇ ಮಾಡ್ತಿರೋವಾಗ ತುಂಬಾ ಕಾಡುತ್ತೆ ನನಗೆ, ತುಂಬಾ ಕಾಡುತ್ತೆ. ಅದಾದ್ಮೇಲೆ ಆಯ್ತು, ಎಲ್ಲ ಹಾಲು ತುಪ್ಪ ಎಲ್ಲ ಮಾಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಡೇನೆ 1 ವಾರ ಫುಲ್ ಕಂಪ್ಲೀಟ್ ಪೇಂಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಎಲ್ಲ ಡಬಲ್ ಕೋಟ್ ಮಾಡಿದ್ದು, ನನ್ನ ಮದ್ವೆಲಿ ಪೇಂಟ್ ಮಾಡಿದ್ದು, ಪೇಂಟ್ ಎಲ್ಲ ಮುಗಿಸ್ಕೊಂಡ್ವಿ. ಅದಾದ್ಮೇಲೆ ಸೋಮವಾರಕ್ಕೆ 11 ದಿವಸ ಬಿತ್ತು ಅಂತ ಹೇಳ್ಬಿಟ್ಟು ಮನೇಲೇನೆ ಪುಣ್ಯ ಮಾಡಿಸಿದ್ರು ನಮ್ಮಪ್ಪ. ಗಣೇಶ ಹೋಮ, ನವಗ್ರಹ ಹೋಮ, ಮಾಮೂಲಿ ಎಲ್ಲಾರ ಮನೇಲೂ ಮಾಡ್ತಾರೆ. ಆಮೇಲೆ ಎಲ್ರಿಗೂ ಒಂದು ಕುತೂಹಲ ಇತ್ತು, ನಮಗೂ ಇತ್ತು ಒಂದು ಕುತೂಹಲ ಇತ್ತು. ಏನಪ್ಪಾ ಅಂತಂದ್ರೆ, ಇವಾಗ ಅಮ್ಮ ಹೋಗಿದ್ದು ಶುಕ್ರವಾರ ಬೆಳಗಿನ ಜಾವ, ಪೌರ್ಣಮಿ ಬೇರೆ ಇತ್ತು. ಮನೆಗಿನ ಏನಾದ್ರು ಬಿಡ್ಬೇಕಾಗುತ್ತಾ ಏನು? ಅಮ್ಮ ಹೋಗಿರೋ ಟೈಮು ಒಳ್ಳೇದಾ ಕೆಟ್ಟದಾ ಈ ರೀತಿ ಕೇಳಬೇಕು
ಮುತ್ತೈದೆ ಅಮ್ಮ ಅಂತೆಲ್ಲ ಈ ರೀತಿ ಇತ್ತು ಮೈಂಡಲ್ಲಿ. ಅಪ್ಪ ಹೋಗಿ ಕೇಳ್ಕೊಂಡು ಬಂದಿದ್ರು, ಏನೂ ಇಲ್ಲ ಸಮಸ್ಯೆ, ತುಂಬ ಒಳ್ಳೆ ಟೈಮು ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ಜಸ್ಟ್ ನಾವು ಪುಣ್ಯ ಎಲ್ಲ ಮಾಡಿಸಿ ಹೋಮ ಎಲ್ಲ ಮಾಡಿಸಿ ಅವತ್ತು ಬರೀ ವೆಜ್ ಮಾಡಿದ್ದು ನಾವು. ಎಲ್ಲ ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ಆಮೇಲೆ ಇದು ತರ್ಪಣ ಪಿಂಡ ಅಂತೆಲ್ಲ ಹೇಳ್ಬಿಟ್ಟು ಅಮ್ಮ ಅವರ ಫ್ಯಾಮಿಲಿ, ಅಜ್ಜಿ ತಾತ ಅಪ್ಪ ಅಮ್ಮ, ಆಮೇಲೆ ನಮ್ಮ ಕಡೆ ವಂಶ ಯಾರ್ಯಾರು ಇರ್ತಾರೆ ಅಪ್ಪನ ಕಡೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ಆಯಿತಾ. ಅದಾದಮೇಲೆ ಅಪ್ಪಂಗೆ ನಾವು ವೆಜ್ಜೇ ಮಾಡ್ಬೋದಾಯಿತು, ಬಟ್ ಅಪ್ಪಂಗೆ 12th ಅಂದರೆ ಮಂಗಳವಾರ 12ನೇ ದಿವಸ ಅಮ್ಮಂಗೆ ಒಂದು ನಾನ್ ವೆಜ್ ಫಂಕ್ಷನ್ ಮಾಡಿ ಸ್ವರ್ಗಾರೋಹಣ ಕತೆ ಮಾಡಿಸಿದ್ರು. ಯಾಕೆ ಅಂತಂದರೆ ನಮ್ಮಪ್ಪ ಬೇಸಿಕಲಿ ಈ ಕತೆ ನಾಟಕಗಳು ಅಂತ ಹೇಳಿ ತುಂಬ 50 ವರ್ಷದಿಂದ ಮಾಡ್ಕೊಂಡು ಬಂದಿರೋವಂಥದ್ದು ನಮ್ಮಪ್ಪ. ಶನಿ ಮಹಾತ್ಮನ ತುಂಬ ನಂಬ್ತಾರೆ. ಶನಿ ಮಹಾತ್ಮ ಕತೆ ಮತ್ತು ನಾಟಕಗಳಾಗಿರ್ಬೋದು ಒಂದು 500 ಮೇಲೆ ಪ್ರಶಸ್ತಿ ತೊಗೊಂಡಿದ್ದಾರೆ ನಮ್ಮಪ್ಪ. ಒಂದು ದಿವಸ ತೋರಿಸ್ತೀನಿ, ಬಟ್ ಇವಾಗ ನಮ್ಮ ಅಪ್ಪಂಗೆ ಅವೆಲ್ಲ ಮಾತಾಡೋದಕ್ಕೆ ಶಕ್ತಿನೂ ಇಲ್ಲ ಅನಿಸುತ್ತೆ. ಅದನ್ನು ತೋರಿಸ್ಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ ನಾನು, ನಿಮ್ಗಳಿಗೆಲ್ಲ ಹೇಳಬೇಕು ಅಂತೆಲ್ಲ. ಅದಕ್ಕೋಸ್ಕರನೇ ನಮ್ಮಪ್ಪ ಸ್ವರ್ಗಾರೋಹಣ ಕತೆ ಮಾಡಿಸಿದ್ರು. ಆ ಕತೆ ಕೇಳಿದ್ರೆ ಹುಟ್ಟಬೇಕು ಸಾಯ್ಬೇಕು ಮಧ್ಯದಲ್ಲಿ 2 ದಿವಸ ಅನಿಸುತ್ತೆ. ಹುಟ್ಟಿದವರೆಲ್ಲ ಸಾಯಲೇಬೇಕು ಅಷ್ಟೇ. ಆ ಕತೆ ಕಂಪ್ಲೀಟ್ ಒಂದು 6 ರಿಂದ 7 ಅವರ್ ಏನೋ ಮಾಡಿದ್ರು. ಅದಾದಮೇಲೆ ನಾನ್ ವೆಜ್ ಎಲ್ಲ ಮಾಡಿಸಿದ್ವಿ, ಮಟನ್ ಚಿಕನ್ ಅಂತೆಲ್ಲ ಸ್ವಲ್ಪ ನಮ್ಮಪ್ಪ ಗ್ರ್ಯಾಂಡಾಗೆ ಮಾಡಿಸಿದ್ರು, ಎಲ್ಲರನ್ನೂ ಕರೆದಿದ್ವಿ. ಬಟ್ ಈ ಫಂಕ್ಷನ್ನಿಗೆ ಕೆಲವರು ತಿಥಿ ಫಂಕ್ಷನ್ನ ಅಟೆಂಡ್ ಮಾಡಲ್ಲ. ನಾವು ಊರಲ್ಲಿರೋರ್ನೆಲ್ಲ ಕರೆದಿದ್ವಿ, ಯಾರು ಬಂದಿರಲಿಲ್ಲ. ಬಟ್ ನಮ್ಮವರೆಲ್ಲ ಬಂದು ಎಲ್ಲ ಬಂದಿದ್ರು, ಮತ್ತು ಪೂಜೆ ಇದೆಲ್ಲ ಮಾಡಿದ್ವಿ. ಆಮೇಲೆ ಮೋಸ್ಟ್ ಪೇನ್ಫುಲ್ ಮೂಮೆಂಟ್ ಏನು ಗೊತ್ತಾ, ಈ ಒಂದು ಇದರಲ್ಲಿ ಇನ್ನೂ ಒಂದು ಪೇನ್ಫುಲ್ ಮೂಮೆಂಟು, ಸಂಬಂಧಿಕರು ಬಂದ್ಬಿಟ್ಟು ನಮಗೆ ಈ ಬಟ್ಟೆಗಳು ಕೊಡ್ತಾರೆ, ಪದ್ಧತಿ ಇದೆ. ನನ್ನ ಗಂಡ ಹೋದಾಗ್ಲೂ ನನಗೆ ಎಲ್ಲರೂ ತೊಗೊಂಬಂದು ಬಟ್ಟೆ ಕೊಟ್ಟರು. ಎಷ್ಟು ಪೇನ್ ಆಗ್ತಿತ್ತು ಅಂದರೆ ನನಗೆ ಅವಾಗ ಈಸ್ಕೋಬೇಕಾದ್ರೆ ನಿಜವಾಗ್ಲೂ ಕಣ್ಣಲ್ಲಿ ಹಂಗೆ ನೀರು ಬರ್ತಾಯಿತ್ತು ನನಗೆ. ಇವಾಗ್ಲೂ ಅಷ್ಟೇ, ನಮ್ಮಮ್ಮ ತವ್ರ ಮನೆಯವರು ಕೊಟ್ಟರು, ನಮ್ಮಪ್ಪ ಅವರ ಫ್ಯಾಮಿಲಿಯವರೆಲ್ಲ ಕೊಟ್ಟರು. ಆ ಥರ ಮೂಮೆಂಟ್ಸ್ ಎಲ್ಲ ತುಂಬ ಎಮೋಷ್ನಲ್ ಆಗಿರುತ್ತೆ. ಈ ಪ್ರತಿಯೊಬ್ಬ ಮನುಷ್ಯನಲ್ಲೂ ನಾವು ಎಷ್ಟೇ ಅಳು ಕಂಟ್ರೋಲ್ ಮಾಡ್ಕೊಬೇಕು, ಎಷ್ಟೇ ಸ್ಟ್ರಾಂಗ್ ಆಗಿರ್ತೀವಿ ಅಂತಂದ್ರೂ ಆ ಮೂಮೆಂಟಲ್ಲಿ ಒಂದೊಂದು ಸಣ್ಣ ಮೂಮೆಂಟ್ಸು ನಮ್ಗೆ ಹೆಂಗೆ ಟ್ರಿಗರ್ ಮಾಡುತ್ತೆ ಗೊತ್ತಾ. ಇವಾಗ ನಾವು ಮನುಷ್ಯ ಹೆಂಗೆ ನಾವು ಹೊರಗಾಕೋದು, ನಾವು ಒಂದು ಕಣ್ಣೀರು ಬರಲೇಬೇಕು, ನಮಗೆ ಕಣ್ಣೀರು ಬರಲೇಬೇಕು. ತುಂಬ ಪೇನ್ಫುಲ್ ಮೂಮೆಂಟ್ ಅದು. ಎಲ್ಲ ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿತ್ತು, ನೆಂಟರೆಲ್ಲ ಬಂದಿದ್ರು. ನಾನು ಅದೇ ನೆನ್ಸ್ಕೊತಾ ಇದ್ದೆ, ನಮ್ಮಮ್ಮ ಹಂಗೆ ಟ್ರಾವೆಲಿಂಗ್ ಆಗ್ತಾ ಇರಲ್ಲ, ಯಾರೂ ಎಲ್ಗೂ ಹೋಗ್ತಾ ಇರಲಿಲ್ಲ ನಮ್ಮಮ್ಮ. ಬಟ್ ನೋಡಿ ಎಲ್ಲರನ್ನೂ ಕರೆಸ್ಕೊಂಡು ನಮ್ಮಮ್ಮ ಚೆನ್ನಾಗಿ ಮಾಡಿದ್ರು ಫಂಕ್ಷನ್ ಎಲ್ಲ ನಮ್ಮಪ್ಪ. ಆ್ಯಂಡ್ ಇನ್ನೂ ಒಂದು ವಿಚಿತ್ರ ಏನಾಯಿತು ಅಂತಂದರೆ, ಸ್ವರ್ಗಾರೋಹಣ ಕತೆ 6 ಗಂಟೆ ಸಂಜೆ ಮುಗೀತು ಕರೆಕ್ಟಾಗಿ. ಮಾಡಿ ಮೇಲೆ ಅಮ್ಮನ ಮುಂದೆ ಇಟ್ಟಿದ್ದ ಎಡೆನ ನಾವು ಮಾಡಿ ಮೇಲೆ ಇಟ್ಟಿದ್ವಿ. ಕಾಗೆ ಮುಗ್ದಿದ ತಕ್ಷಣ ನನ್ನ ಮಗನ ಎತ್ಕೊಂಡು ನಿಂತಿದ್ದೆ ನಾನು ಆಚೆಗಡೆ. ನನ್ನ ಮಗ ಮೇಲ್ ನೋಡ್ತಾ ಇದ್ದ, ಯಾಕೆ ಹಿಂಗೆ ಮೇಲ್ ನೋಡ್ತಾವನೆ ಅಂದ್ಬಿಟ್ಟು ನೋಡಿದ್ರೆ ಕಾಗೆ ಹದ್ದು ಎಲ್ಲನೂ ಬಂದಿತ್ತು. ಎಲ್ಲ ಬಂದು ತಿಂತಾ ಇತ್ತು. ಸುಮಾರು ಹೊತ್ತಿಂದ 10 ನಿಮಿಷದಿಂದ ತಿಂತಿತ್ತಂತೆ, ಎದುರುಗಡೆ ಮನೆಯವ್ರು ಹೇಳಿದ್ರು ನೋಡ್ಬಿಟ್ಟು. ಸರಿ, ಅದು ಒಂದಾಯಿತು. ಕಾಗೆ ಹದ್ದು ಅಟ್ ಎ ಟೈಮ್ ಬರಬಹುದೇನೋ, ಬಟ್ ನಾನು ಯಾವತ್ತೂ ನೋಡಿಲ್ಲ ತಿಂದಿದ್ದು. ಅದಾದಮೇಲೆ ಏನಾಯಿತು, ನನ್ನ ಒಬ್ಬರು ರೆಗ್ಯುಲರ್ ಸಬ್ಸ್ಕ್ರೈಬರು, ಅವ್ರ ಹೆಸರು ನಯನ ಅಂತ ಹೇಳ್ಬಿಟ್ಟು, ನನ್ನ ವಿಡಿಯೋ ನೋಡಿ ಅವರು ನನ್ನ 1 ವರ್ಷದಿಂದ ಫಾಲೋ ಮಾಡ್ತಿದ್ದಾರೆ. ಸುಮಾರು ದಿವಸದಿಂದ ಅವ್ರು ನನ್ನನ್ನು ನೋಡಬೇಕು ಅಂತ ಇದ್ದರು, ಇಲ್ಲೇ ನಮ್ಮನೆ ನಿಯರ್ ಬೈ ಇದ್ದಿದ್ದವರು. ಸೊ ಅವರು ನಿನ್ನೆ ಸ್ವರ್ಗಾರೋಹಣ ಕತೆ ಮುಗ್ದಿದ ತಕ್ಷಣ ಮುತ್ತೈದೆ ಅವರು ಅವ್ರ ಮಗಳನ್ನ ಕರ್ಕೊಂಡು ನನ್ನನ್ನು ನೋಡೋಕ್ಕೆ ಅಂತ ಬಂದಿದ್ದಾರೆ. ನಿಜಕ್ಕೂ ನನಗೆ ಅವ್ರನ್ನ ನೋಡ್ಬಿಟ್ಟು ಕಣ್ಣಂಚಲ್ಲಿ ನೀರು ಬಂತು. ನನಗೆ ಇಲ್ಲ, ನಾನು ನಿಮ್ಮನ್ನು ನೋಡಲೇಬೇಕು ಅಂತ ಬಂದೆ ಅಂತಂದರು. ನಾನು ಒಳಗಡೆ ಕರೆದು ಅವ್ರನ್ನ ಊಟಕ್ಕೆ ಕೂರಿಸಿ, ಆಮೇಲೆ ಹಣ್ಣು ಹಂಪಲೆಲ್ಲ ಕೊಟ್ಟು ನಮ್ಮ ಜೊತೆ ಅವರು ಫ್ಯಾಮಿಲಿ ಥರನೇ ಮಾತಾಡಿದ್ರು. ತುಂಬ ಖುಷಿ ಆಯಿತು. ನಯನ ಅವರೇ, ನೀವು ಬಂದಿದ್ದು. ನನ್ನ ಕಸಿನ್ ಏನಂದ್ಲು ಗೊತ್ತಾ, ಅವ್ರನ್ನ ನೋಡ್ಬಿಟ್ಟು,
ನಮ್ಮ ಅಪ್ಪನೂ ಖುಷಿ ಪಟ್ರು. ಅನ್ನೋದ್ ಋಣ. ಈ ತರ ಫಂಕ್ಷನ್ಗೆ ಕರೆದ್ರೂ ಯಾರು ಬರಲ್ಲ, ಬಟ್ ಅವ್ರು ಬಂದಿದ್ದಾರೆ ಅನ್ನೋದ್ ಋಣ. ಬಟ್ ಆಮೇಲೆ ನಮ್ಮಮ್ಮ ಮುತ್ತೈದೆ ಅಲ್ವಾ, ಸೊ ಮುತ್ತೈದನೇ ಒಬ್ರು ಬಂದಿದಾರಲ್ಲ ನಮ್ಮ ಮನೆಗೆ ಅಂತ ಖುಷಿ ಆಯ್ತು ನನಗೆ ನಿಜವಾಗ್ಲೂ. ಆಮೇಲೆ ನಾನು ಸಂಪಾದನೆ ಮಾಡಿರೋ ಜನ ಯೂಟ್ಯೂಬಿಂದ, ಆ್ಯಂಡ್ ನಮ್ಮಮ್ಮ ಯಾವುದೋ ಒಂದು ರೂಪದಲ್ಲಿ ಒಂದು ಹುಡುಗಿನ ಕಳಿಸಿದ್ರಲ್ಲ ಅನ್ನೋದು ಒಂದು ಖುಷಿ ಆಯಿತು ನನಗೆ, ನಮ್ಮ ಮನೆಯವ್ರಿಗೆಲ್ಲರಿಗೂ. ಅವ್ರು ಊಟ ಮಾಡಿದ್ದು ಇನ್ನೂ ಖುಷಿ ಆಯಿತು. ಯಾಕಂದರೆ ನಾ ಅಕ್ಕಪಕ್ಕ ಮನೆಯವರಾಗಿರ್ಬೋದು, ಕೆಲವ್ರು ನೆಂಟರೇ ಆಗಿರ್ಬೋದು, ಯಾರೂ ಈ ಊಟನ ಬಂದು ತಿನ್ನಲ್ಲ. ತಿನ್ಬೇಕಂತೆ, ಬಟ್ ಯಾರು ಅದು ಅವ್ರವ್ರ ವೈಯಕ್ತಿಕ. ನಾವು ಏನು ಮುಜುಗರ ಪಟ್ಕೊಳ್ಳಲ್ಲ. ಕೆಲವರು ಹಾಗೆ ತಿನ್ನಲ್ಲ, ಬಟ್ ನಾನು ಆ ಥರ ಏನಿಲ್ಲ, ತಿಂತೀನಿ. ನಾನು ಎಲ್ಲೇ ಹೋದ್ರೂ ಒಂದು ಊಟ ತಿಂದೇ ತಿಂತೀನಿ ನಾನು. ನನಗೆ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಎಲ್ಲೇ ಹೋದರೂ ನನಗೆ ಊಟ ಸಿಗುತ್ತೆ. ಎಲ್ಲೇ ಹೋದ್ರೂ ಊಟ ಸಿಗುತ್ತೆ ನನಗೆ. ಆ ಥರ ನಾನು ಮುಜುಗರ ಪಟ್ಕೊಳ್ಳಲ್ಲ. ಅನ್ನಕ್ಕೆ ನಾನು ನಾಚಿಕೆನೇ ಪಟ್ಕೊಳ್ಳಲ್ಲ. ಕೇಳಿ ಈಸ್ಕೊಂಡು ಹಾಕಿಸ್ಕೊಂಡು ತಿನ್ನೋ ಅಂಥದ್ದು ನಾನು. ಸೊ ಒಂಥರ ಏನೋ ಒಂಥರ ಆಶ್ಚರ್ಯನೇ ಅಲ್ವಾ ಅವ್ರು ಬಂದಿದ್ದು ನೋಡ್ಬಿಟ್ಟು. ಸರಿ, ತುಂಬ ಹೊತ್ತು ಮಾತಾಡಿ ನಮ್ಮ ಜೊತೆ ಪಾಪ ಹೋದರು. ತುಂಬ ಖುಷಿ ಆಯಿತು ನಯನ ಅವರೇ ನೀವು ಬಂದಿದ್ದು. ಸೊ ಕಂಪ್ಲೀಟ್ ಎಲ್ಲ ನಮ್ಮ ಅಮ್ಮಂದು ಕಾರ್ಯ ಚೆನ್ನಾಗಿ ಮಾಡಿದ್ರು ನಮ್ಮಪ್ಪ. ಅಪ್ಪಂಗೆ ತುಂಬ ನೋವಿದೆ, ಬಟ್ ಹೇಳ್ಕೊಂಡ್ರೆ ಎಲ್ಲಿ ನಾನು ಡೌನ್ ಆಗ್ಬಿಡ್ತೀನಿ, ಮಕ್ಕಳನ್ನ ನೋಡ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ನೀನು ಟೈಮಿಗೆ ತಿನ್ನಮ್ಮ ಅಂತ ಹೇಳ್ತಾ ಇರ್ತಾರೆ. ಇವತ್ತು 13ನೇ ದಿವಸ. ಇವತ್ತು ಅಮ್ಮ ಇಲ್ದಿರ ಇವತ್ತು 13ನೇ ದಿವಸ. ಈ ಎಲ್ಲ ಮನೆಯೆಲ್ಲ ಬಿಕೋ ಅನ್ಸುತ್ತೆ. ಗೊತ್ತಿರುತ್ತೆ ನಿಮ್ಗೂ, ನಮ್ಮ ಮನೆಯವ್ರನ್ನ ಕಳ್ಕೊಂಡ್ರೆ ಹೆಂಗಾಗುತ್ತೆ ದುಃಖ ಅಂತೆಲ್ಲ ಗೊತ್ತಿರುತ್ತೆ ನಿಮಗೆ. ಬಟ್ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಇಂಥ ಸಂದರ್ಭದಲ್ಲಿ. ಬಟ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಈ ವಿಚಾರಗಳನ್ನ ಅಂತ ಶೇರ್ ಮಾಡಿದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಇದು ಸ್ವರ್ಗಾರೋಹಣದ್ದು ಕತೆ ಮಾಡಿಸಿದ್ರಲ್ಲ, ಅದು ಒಂದಷ್ಟು ಕ್ಲಿಪ್ಪಿಂಗ್ಸು ತೆಗ್ಸಿದ್ದೆ ನಾನು. ನಮ್ಮಪ್ಪ ಅವಾಗ ಕುತ್ಕೊಂಡು ನೋಡ್ತಾರೆ ಅಂತ ಅಂದ್ಬಿಟ್ಟು ತೆಗ್ಸಿದ್ದೆ ನಾನು. ಅದು ಏನಾದ್ರು ಸಪೋಸ್ ನಾನು ಹಾಕಬೇಕು ಅಂತ ಏನಾದ್ರು ಇದ್ದರೆ ನಾನು ಹಾಕ್ತೀನಿ, ಒಂದು ಸಣ್ಣ ಕ್ಲಿಪ್ಪಿಂಗ್ಸು ನೀವು ನೋಡ್ಬೋದು. ಬಟ್ ನಾನು ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಆವತ್ತು ಕಾರ್ಯ ಆಗಿದ್ದು ಅದೆಲ್ಲ ನಾವು ವಿಡಿಯೋ ಆಗಲಿ ಫೋಟೋ ಆಗಲಿ ಏನೂ ನಾವು ತೆಗ್ದಿಲ್ಲ. ನಮಗೆ ತೆಗಿಯೋ ಅಷ್ಟು ಮನಸ್ಸಿಲ್ಲ. ತೆಗೆದು ನಾವು ಒಂದು ಏನು ಗ್ಯಾಲರಿಯಲ್ಲಿ ಇಟ್ಕೊಂಡು ನೋಡೋಷ್ಟು ಧೈರ್ಯನೂ ಇಲ್ಲ ನನಗೆ. ಸೊ ಹಾಗಾಗಿ ನಾನು ಯಾವುದೂ ಏನೂ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ನಾನು ಮಾಡ್ಕೊಳ್ಳೋದಕ್ಕೂ ಇಷ್ಟ ಇರಲಿಲ್ಲ ನನಗೆ. ಹಾಗಾಗಿ ನಾನೇನಾದರೂ ಆ ಕಡೆ ಅಮ್ಮನ ನೋಡೋಕ್ಕೆ ಅಂತ ಹೋದಾಗ ನಿಮಗೆ ತೋರಿಸ್ತೀನಿ. ಅದಕ್ಕೆ ಆಮೇಲೆ ಕೋಳಿಯಲ್ಲಿ ಏನಾದರೂ ಇದೆಯಾ ಅಂತಲೂ ನೋಡಬೇಕು. ನಾನು ಇನ್ನೊಂದ್ಸಲಿ ಪರೀಕ್ಷೆ ಮಾಡ್ತೀನಿ ಹೋಗಿ. ಇರಬಹುದು 12, ಇವತ್ತು 13 ದಿವಸ ಆಯಿತು, ಇರಬಹುದು ಅಂತ ನನ್ನ ಒಂದು ಅದಿರೋಷ್ಟು ದಿವಸ ಇರುತ್ತೆ ಅದು. ಯಾಕಂದರೆ ಈ ನಾಯಿ ಮುಂಗುಸಿ ಅಲ್ಲೆಲ್ಲ ಓಡಾಡ್ತಿತ್ತು. ನೋಡೋಣ ಅದ್ರ ಅದೃಷ್ಟ ಹೆಂಗಿದೆ ಅಂತ ಹೇಳ್ಬಿಟ್ಟು. ಹಿಡ್ಕೊಂಬರೋಣ ಅಂತಂದರೆ ಬೇಡ, ಅಲ್ಲೇ ಇರಲಿ ಅಂತ ಅಂದ್ಬಿಟ್ಟೆ ನಾವು ಬಿಟ್ಬಿಟ್ಟು ಬಂದಿದ್ದು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಇದು ಭಜನೆ ಅದೆಲ್ಲ ಕಾರ್ಯಕ್ರಮ ಮಾಡಿದ್ರಲ್ಲ, ಅದೆಲ್ಲ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸನ್ನ ತಗೊಂಡಿದ್ದೀನಿ. ಏನಾದರೂ ಅಟ್ಯಾಚ್ ಮಾಡಬೇಕು, ಏನಾದ್ರು ವಿಡಿಯೋ ಅದು ಸಪ್ರೇಟಾಗಿ ಒಂದು 2 ನಿಮಿಷ 3 ನಿಮಿಷ ಹಾಕಬೇಕು ಒಂದು ನೆನಪಿಗೆ ಅನ್ನೋದಾದರೆ, ಅದು ನಮ್ಮ ಅಪ್ಪನೂ ಹಾಡು ಹೇಳಿದ್ದಾರೆ ಅದರಲ್ಲಿ, ಅದನ್ನೆಲ್ಲ ಹಾಕ್ತೀನಿ ನಾನು. ಓಕೆನಾ? ಅದು ಈ ಮೊಬೈಲಲ್ಲಿ ಇಲ್ಲ, ನಾನು ಬೇರೆ ಮೊಬೈಲಲ್ಲಿ ತೆಗೆಸಿದ್ದೆ ಅದನ್ನು. ಸೊ ಹಾಗಾಗಿ ಹಾಕ್ತೀನಿ. ಏನಾದರೂ ಸಪೋಸ್ 1-2-3 ಮಿನಿಟ್ಸ್ ಆ ಥರ ಏನಾದರೂ ಹಾಕ್ತೀನಿ. ಏನು ಹೇಳೋಕ್ಕೂ ತೋಚಲ್ಲ ಈ ಟೈಮಲ್ಲಿ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.